ನಮಗೆ ಗೊತ್ತಿಲ್ದಿರ ಏನು ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಮುನಿರತ್ನಂ ಬಂದು ನಮ್ಮ ಪಾರ್ಟಿಗೆ ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತಪ್ಪ. ಅದಕ್ಕೆ ಮುಂಚೆ 20 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ, ಕಾರ್ಪೊರೇಟರ್ ಆಗಿ, MLA ಆಗಿ, ಆವಾಗ ಮುನಿರತ್ನಂಗೆ ಈ ವಿದ್ಯೆಗಳೆಲ್ಲ ಕಲಿಸ್ಕೊಟ್ಟರು ಯಾರು? ಕಾಂಗ್ರೆಸ್ ಅವರೇನಾ? ಈಗ ಏಕಾಏಕಿ ನಮ್ಮ ಮೇಲೆ ಆಪಾದನೆ ಮಾಡೋದು ನಾವೇನು ಹೇಳಿದಿರಿ? ಕಾನೂನು ಎಲ್ಲರಿಗೂ ಒಂದೇ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಅದು ಜಗಜ್ಜಾಹಿರಾತ. ಈಗ ರಾಯಚೂರಲ್ಲಿ PSI ಒಬ್ಬರು ಸತ್ತರು. ಅವರ ದಲಿತರವರು, ಅವ್ರ ಶ್ರೀಮತಿಯವರು, ಅವ್ರ ತಂದೆ ತಾಯಿ ಅಣ್ಣ ಎಲ್ಲರೂ ಧರಣಿ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ 16 ಗಂಟೆ FIR ಆಯಿತು. ಏನು ಮಾಡಿದ್ದೀರ ಕ್ರಮ? ಅದು ದಲಿತರ ಕೇಸು. ಅದು ಸಾವಿಗೆ ನೀವೇ ಕಾರಣ ಅಂತ ಹೇಳಿದ್ದಾರೆ. ಸಾವಾಗಿದೆ, ಏನು ಕ್ರಮನೇ ಇಲ್ಲಲ್ಲ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ವಿಡಿಯೋ ಮಾಡಿ ಗವರ್ನರ್ಗೆ ಸರ್ಕಾರಕ್ಕೆಲ್ಲ ಕಳಿಸಿದ್ದಾರೆ, ನನ್ನ ಸಾವಿಗೆ ಅಧಿಕಾರಿಗಳು ಮಂತ್ರಿಗಳೇ ಕಾರಣ ಅಂತ. ಏನು ಕ್ರಮ ತೆಗೆದುಕೊಂಡಿದ್ದೀರ? ಅಟ್ಲೀಸ್ಟ್ ನೋಟಿಸು ಕೊಟ್ಟಿಲ್ಲಲ್ಲ ಅವ್ರು. ನೀವು ನಾವು ತಪ್ಪು ಮಾಡಿದವ್ರಿಗೆ BJP ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಪ್ರಶ್ನೆನೇ ಇಲ್ಲ. ಆದರೆ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಕೊಡಬೇಕಾಗಿತ್ತು ಅಂತ ಹೇಳಿದರು. FSLI ರಿಪೋರ್ಟ್ ಬರೋವರೆಗೂ ನೋಡಿ, ಅದರಲ್ಲಿ ಪ್ರೂವ್ ಆದರೆ ಕೊಡಿ. ನಾವು ನೋಟಿಸ್ ಕೊಟ್ಟಿದ್ರಿ, ಈಗ BJPಯಿಂದನೂ ನೋಟಿಸ್ ಕೊಟ್ಟಿದ್ರಿ, ನಾವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಅದಾದ್ಮೇಲೆ FSLI ರಿಪೋರ್ಟ್ ಬಂದಮೇಲೆ ನಾವು ಕ್ರಮ ತೆಗೆದುಕೊಳ್ಳೇ 100% ತೆಗೆದುಕೊಳ್ತೀವಿ, ಡೌಟೇ ಇಲ್ಲ. ತರಾತುರಿ ಯಾಕೆ ಮಾಡಿದ್ರಿ ಅನ್ನೋದಷ್ಟೇ. ನಿಮ್ಮ ಕಾಂಗ್ರೆಸ್ ಶಾಸಕರಿದ್ದಾಗ ನೀವು ನಡವಳಿಕೆ ಹೆಂಗೆ ನಡೆದಿರ, ಬೇರೆ ಪಾರ್ಟಿಗೆ ನಡವಳಿಕೆ ನಿಮ್ದು ಹೆಂಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೆಲವೊಂದು ಮಹಿಳೆಯರು ಕೊಡ್ತಿರ್ತಕ್ಕಂಥ ದೂರುಗಳು ನೋಡಿದ್ರೆ ಮತ್ತು ಕೆಲವೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಸರ್ಕಾರ ಕಾಂಗ್ರೆಸ್ ಅವ್ರ ಸರ್ಕಾರ ಇದೆ, ಅವ್ರಿಗೆ ತನಿಖೆ ಮಾಡೋ ಅಂಥದ್ದಕ್ಕೆ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಯಾವ ರೀತಿ ತನಿಖೆ ಬೇಕಾದರೂ ಮಾಡಲಿ. ತಪ್ಪು ಮಾಡೋರಿಗೆ ಶಿಕ್ಷೆ ಆಗಲೇಬೇಕು, ಇದು BJPಯ ಪಾಲಿಸಿ. ಇದನ್ನು ಮರೆಮಾಚುವಂಥ ಕೆಲಸವನ್ನು ಯಾವತ್ತೂ ಕೂಡ BJP ಮಾಡೋದೇ ಇಲ್ಲ. ಇವ್ರು ಹೇಳಕ್ಕೆ ಮುಂಚೆನೇ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಒಂದು ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದೇಶದ ರಾಜಕಾರಣ ಮಾಡ್ತಾವ್ರು. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಯತ್ನಾಳ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಏನು ಕಾರಣ? ಮಂಡ್ಯದ ನಾಗಮಂಗಲದಲ್ಲಿ ನಾನು ಅಲ್ಲಿ ಹೋದಾಗ ನಾನೊಂದು ಟ್ವೀಟ್ ಮಾಡಿದ್ದೆ. ಬೇರೆ ಫೋಟೋ ಹಾಕಿ ನೀವು ಟ್ವೀಟ್ ಮಾಡಿದ್ದೆ. ಯಾವ ಫೋಟೋ ಯಾವುದಾನ ಇದ್ಕೊಂಡ್ಲಿ, ನನ್ನ ಹೇಳಿಕೆ ಏನಿತ್ತು, ನಾವು ಹೋದಾಗ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ನನಗಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಹೋದಾಗ ಪಬ್ಲಿಕ್ಕು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕ್ವಶನ್ ಮಾರ್ಕು ಹಾಕಿದ್ದೀನಿ. ಅದಕ್ಕೆ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ತನಿಖೆ ಮಾಡಿ ಅಂತ ಸರ್ಕಾರ ಕೇಳುವಂಥ ಡೆಮೋಕ್ರಸಿ ಇಲ್ವಾ ನಮ್ಮ ಹತ್ರ? ನಾನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ನ. ನಾನು ಮಾಹಿತಿ ಬಂದಿದೆ, ತನಿಖೆ ಮಾಡಿ ಅಂದೆ. ತಪ್ಪೇನು ಅದರಲ್ಲಿ? ಅದರಲ್ಲಿ ಯಾವ್ದು ಕೋಮು ಪ್ರಚೋದನೆ ಇದೆ ಅದರಲ್ಲಿ? ಶೋಭಾ ಅವರು ಕೇಂದ್ರದ ಸಚಿವರು, ಅವ್ರಿಗೂ ಕೊಟ್ಟಿದ್ದೀರಾ ನೋಟಿಸು. ಅಂದರೆ ಇದು ದ್ವೇಷ ಅಲ್ದಿರ ಇನ್ನೇನು? ಅದು ಸುಮೋಟೋ, ಯಾರೋ ಕಂಪ್ಲೇಂಟ್ ಕೊಟ್ಟಿರೋದಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡ್ತಾನೆ, ಇನ್ಸ್ಪೆಕ್ಟ್ರು ಕೇಸ್ ಲಾಡ್ಜ್ ಮಾಡ್ತಾನೆ. ಹೆಂಗೈತೆ ನೋಡ್ರಿ. ಅಂದರೆ ಇಡೀ ಪೊಲೀಸ್ ಇಲಾಖೆ ಕಾಂಗ್ರೆಸ್ಸಿನ ಕೈಗೊಂಬೆ ಥರ ಕೆಲಸ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗಳು ಪೊಲೀಸ್ ಸ್ಟೇಷನ್ಗಳಾಗಿ ಉಳಿದಿಲ್ಲ, ಕಾಂಗ್ರೆಸ್ ಕಚೇರಿಗಳ ರೀತಿ ನಡವಳಿಕೆಯನ್ನು ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ಬೆಲೆ ತೆರಬೇಕಾಗ್ತದೆ ಕಾಂಗ್ರೆಸ್. ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಪ್ರಶ್ನೆನೇ ಇಲ್ಲ. ಹತ್ತಿಕ ಇಲ್ಲಾಂದ್ರೆ ವಿರೋಧ ಪಕ್ಷದ ನಾಯಕ ಕ್ವಶನ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂದ್ರೆ ಇನ್ನೇನು? ನಾನು ಇಂಥೋನೇ ಕೂಗುದ, ಇವ್ರು ಕೂಗಿದ್ರು ಅಂತ ಹೇಳಿದ್ನ? ನಾನೇನು ಹೇಳಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಜನ ಹೇಳಿದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಪ್ಪ ಅಂತ ಹೇಳಿದ್ದೀನಿ. ತಪ್ಪೇನದರಲ್ಲಿ?